ಉತ್ತರ ಪ್ರದೇಶ ಈ ಬಾರಿ ಬಿಜೆಪಿಗೆ ದೊಡ್ಡ ಮಟ್ಟದ ಶಾಕ್ ಕೊಟ್ಟಿದೆ. ಅಮೇಥಿ ಮತ್ತು ರಾಯ್ಬರೇಲಿ ಕಾಂಗ್ರೆಸ್ ಗೆದ್ದಿದೆ. ಅಮೇಥಿಯಲ್ಲಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿಗೆ ಮುಖಭಂಗ ಆಗಿದೆ. ರಾಯ್ಬರೇಲಿಯಲ್ಲಿ ಸೋನಿಯಾ ಗಾಂಧಿ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರ, ಅಲ್ಲಿ ರಾಹುಲ್ ಗಾಂಧಿ ಅವರು ಗೆದ್ದು ಬೀಗಿದ್ದಾರೆ. ತನ್ನ ಭದ್ರಕೋಟೆಯನ್ನ ಉಳಿಸಿಕೊಳ್ಳುವಲ್ಲಿ ಅಥವಾ ಮರಳಿ ಸಂಪಾದಿಸುವುದರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ಉತ್ತರ ಪ್ರದೇಶದಲ್ಲಿ ಪ್ಯಾರಡೈಸ್ ಲಾಸ್ಟ್ ಟೈಮು, ಪ್ಯಾರಡೈಸ್ ರೀಗೈನ್ಡ್ ಈ ಸಾರಿ ಕಾಂಗ್ರೆಸ್ಗೆ. ಯಾಕಂತಂದ್ರೆ ಅಮೇಥಿ ಮತ್ತು ರಾಯ್ಬರೇಲಿ ಕಾಂಗ್ರೆಸ್ನ ಪಾಲಿಗೆ ಬಹಳ ಭಾವನಾತ್ಮಕವಾಗಿಯೂ ಕೂಡ ದೊಡ್ಡ ಮಟ್ಟದ ಕನೆಕ್ಟ್ ಆಗುವಂತ ಕ್ಷೇತ್ರಗಳು. ಸೊ ಸದ್ಯ ಆ ಪ್ಯಾರಡೈಸ್ ರೀಗೈನ್ ಅಮೇಥಿ ಮತ್ತು ರಾಯ್ಬರೇಲಿ. ಭರ್ಜರಿ ಲೀಡು. ಸ್ಮೃತಿ ಇರಾನಿಗೆ ಮುಖಭಂಗ ಅಮೇಥಿಯಲ್ಲಿ, ರಾಯ್ಬರೇಲಿಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಗೆಲುವು. ರಾಹುಲ್ ಗಾಂಧಿ ಅವರನ್ನ ಮೊನ್ನೆ ಸೋನಿಯಾ ಗಾಂಧಿ ಅವರು ಆ ಕ್ಷೇತ್ರದಲ್ಲಿ ಕಣಕ್ಕಿಳಿಸುವ ಸಂದರ್ಭದಲ್ಲಿ ನನಗೆ ಸಪೋರ್ಟ್ ಮಾಡಿದಂಗೆ ನನ್ನ ಮಗನಿಗೂ ಸಪೋರ್ಟ್ ಮಾಡಿ ಅಂತ ಒಂದು ಮನವಿಯೆಲ್ಲ ಮಾಡಿಕೊಂಡಿದ್ರು. ಜನ ರಾಹುಲ್ ಗಾಂಧಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಪ್ರಶ್ನೆ ಇರೋದು, ಎರಡು ಕಡೆ ಗೆದ್ದಿದ್ದಾರೆ ರಾಹುಲ್ ಗಾಂಧಿ. ಒಂದು ಕಷ್ಟ ಕಾಲದಲ್ಲಿ ಕೈ ಹಿಡಿದಂತ ವಯನಾಡು, ಮತ್ತೊಂದು ತಾಯಿ ಪ್ರತಿನಿಧಿಸುವಂತ ರಾಯ್ಬರೇಲಿ. ಎರಡೂ ಕ್ಷೇತ್ರದ ಸಂಸದರಾಗಿ ಉಳಿಯೋದಕ್ಕೆ ಅವಕಾಶ ಇಲ್ಲ. ಒಂದಕ್ಕೆ ರಿಸೈನ್ ಮಾಡಲೇಬೇಕು. ಸೊ ಯಾವುದು ರಾಹುಲ್ ಗಾಂಧಿ ರಿಸೈನ್ ಮಾಡಬಹುದಾದಂತ ಕ್ಷೇತ್ರ ಯಾವುದು? ಸೊ ಇದು ಕೂಡ ಕುತೂಹಲಕಾರಿ.